ಅದಕ್ಕೆ ಹೆಂಗೈತಿಪ್ಪ ಅಂದ್ರೆ ಹೆಂಗವ ಮಾಡಬೇಕಾಗಿತ್ತು ಕಾಯಕವೇ ಕೈಲಾಸ. ಅದಕ್ಕೆ ಅವರು ಹೇಳ್ಯಾರಿ ಬಸವಣ್ಣಪ್ಪ ಹಗಲೆಲ್ಲ ಬಸವಣ್ಣಪ್ಪ ಅಂದ್ರಿ. ನೀವು ನನಗೊಂದು ಪ್ರಶ್ನೆ ಕೇಳಿರಿ. ಹೆಂಗ್ರಿ ಏನಂತ ಹೇಳಿ? ಏನಂತವ? ಪರಮಾತ್ಮನ ಕೊಳ್ಳಾಗ ರುಂಡದ ಮಾಲಿ ನನಗೆ ಕೇಳಿರಿ, ನಾನು ನಿಮಗೆ ಪ್ರಶ್ನೆ ಬಿಡುಗಡೆ ಮಾಡಿ ಕೊಟ್ಟನಿ. ಹೌದು ಆಗ್ಯದಲ್ರಿ. ಈಗ ಹೊಳ್ಳಿ ನಾವೊಂದು ಕೇಳ್ತೀನಿ ನಿಮಗೆ. ಏನಂತ ಕೇಳ್ಬೇಕತ್ತೀರಿ? ಈಗ ಹನುಮಪ್ಪ ಪ್ರತಿ ಒಂದು ಊರಾಗ ಎಲ್ಲಿ ಕೂತ್ ಹನುಮಪ್ಪ ಇಲ್ಲ. ಎಲ್ಲಾ ಕಡೆ ನಿತ್ ಹನುಮಪ್ಪಂದ ಜಾತ್ರೆ ಆಗ್ತತಿ, ನಿತ್ ಹನುಮಪ್ಪಗ ಪೂಜೆ ಆಗ್ತತಿ. ಹನುಮಪ್ಪಗ ನಿತ್ತ ಪೂಜೆ ಆಗ್ಲಿ ಅಂತೇಳಿ ಶ್ರಾಪ ಕೊಟ್ಟವ್ರು ಯಾರ, ಯಾಕೆ ಕೊಟ್ಟಾರು, ಯಾವ ಟೈಮ್ದಾಗ ಕೊಟ್ಟಾರು, ಇದು ಸ್ಪೆಷಲ್ ನನ್ನ ಶಿಷ್ಯಳ ಕಡೆದ ನನ್ನ ಗುರುವಿಗೆ. ರಾಮನ ಅವತಾರ ಪರಶುರಾಮನ ಅವತಾರ ಏ ಆಯ್ತೋ ಅಕ್ಕಿಯ ಮುಂದ ಏ ದ್ವಾಪರ ಯುಗದಾಗ ಕೃಷ್ಣನ ಅವತಾರ ಎತ್ತೋ ಬಾಳ ಚಂದ, ತಮ್ಮಾಗ ಎತ್ತೋ ಬಾಳ ಚಂದ, ಸೀರೆ ಒಟ್ಟ ಎತ್ತೋ ಬಾಳ ಚಂದ, ಮತ್ಸ್ಯ ಅವತಾರ ಕೇಳೋ, ಕೂರ್ಮ ಅವತಾರ ಕೇಳೋ, ಮತ್ಸ್ಯ ಅವತಾರ ನೋಡು, ಕೂರ್ಮ ಅವತಾರ ನೋಡು, ಕೂರ್ಮ ಅವತಾರ ಮತ್ಸ್ಯ ಅವತಾರ ಕೂರ್ಮ ಅವತಾರ ಏನೈತ್ರಿ ತಮ್ಮ ಆಯ್ತೋ ಅಕ್ಕಿಯ ಮುಂದ ಏ ವರಹ ಅವತಾರ ನರಸಿಂಹ ಹೆಂಗ ತಾಳಿದೇವ್ ಬಾಂದ, ತಮ್ಮ ನೇನೋ ಹೆಂಗ ತಾಳಿದೆ ಬಾಂದ, ಕಡಿ ಕಾಲ್ಕ ಬಂತ ಕಲವಿ ಅದರೊಳಗ ಬಿಟ್ಟು ಬಾನ ಬೆಳಕಾಗಿ ಇನ್ನೊಂದು ಮಾತು ಹೇಳ್ರಿ ನೋಡಿಪ್ಪ. ಮತ್ತೇನ್ರಿ? ಎಲ್ಲ ನನ್ನಿಂದ ಆಗೈತಿ, ನಾನ ಮಾಡೀನಿ. ಈಗ ನಮ್ಮ ಹೆಣ್ಣು ದೇವ್ರಿಗೆ ಒಂದೊಂದು ಹೆಸರು ಬಂದವ್ರಿ. ಹೆಂಗಪ್ಪ ಅಂದ್ರೆ ದುರ್ಗಾಸುರ ದೈತ್ಯನ ಹೊಡೆದ ದುರ್ಗಾದೇವಿ ಅಂತ ಹೆಸರು ಬತ್ತು. ಹೌದು. ಮಹಿಷಾಸುರನ ಮರ್ದನ ಮಾಡಿ ಮಹಿಷಾಸುರ ಮರ್ದಿನಿ ಎತ್ತು ಬತ್ತು. ಸುಂಬ ನಿಶುಂಬ್ರ ಹೊಡೆದಳು ಶಾಂಭವಿ ಎತ್ತು ಬತ್ತು. ಚಂಡ ಮುಂಡ್ರನ ಹೊಡೆದಳು ಚಾಮುಂಡಿ ಎತ್ತು ಬತ್ತು. ಅನ್ನ ಹಾಕಿದಕ್ಕಾಗಿ ಅನ್ನಪೂರ್ಣೇಶ್ವರಿ ಅಂತ ಹೇಳಿ ಬತ್ತು. ದಾನ ಮಾಡಿದಕ್ಕಾಗಿ ದಾನಮ್ಮ ಅಂತ ಹೇಳಿ ಬತ್ತ. ಜಗತ್ತಿನೊಳಗ ಆ ಪರಮಾತ್ಮ ಅನ್ನ ಹಾಕಿ ಅನ್ನಂದಿಲ್ಲ ಸಣ್ಣ ದೊಡ್ಡ ಮರಗಳಿಗೆಲ್ಲ, ಅಂಥವ್ರಿಗೆಲ್ಲ ಅನ್ನ ಹಾಕ್ಯಾನ ಪರಮಾತ್ಮ. ಅವಂಗೊಂದು ಹೆಸರು ಬರ್ಬೇಕಲ್ಲ. ಪರಮಾತ್ಮ ಕೈಯಾಗ ಕಪಾಲಿ ಹಿಡ್ಕೊಂಡು ಅನ್ನಪೂರ್ಣೇಶ್ವರಿ ಮನಿ ಅಂಗಳಾಗ ಭಿಕ್ಷಾಂದಿ ಹೇತೇಳಿ ನಿಂತಾಗ ನಮ್ಮ ಅನ್ನಪೂರ್ಣೇಶ್ವರಿ ಅನ್ನ ನೀಡಿದ ಬಳಕ ಪರಮಾತ್ಮ ಒಂದು ಮಾತು ಕೊಟ್ಟ. ನಾ ಹಸದ ಕುತ್ತಾಗ ನನಗೆ ನೀ ಅನ್ನ ನೀಡಿ ಎಲ್ಲ ಕಡೆ ತಿರುಗಿ ಬಂದ್ರೆ ನನಗೆ ಅನ್ನ ನೀಡು ತಾಕತ್ತಾಗೈತಿಲ್ಲ, ನನಗೆ ನೀ ಅನ್ನ ನೀಡಿ ಅಂದ್ರೆ ಜಗತ್ತಿನೊಳಗೆ ಅನ್ನಪೂರ್ಣೇಶ್ವರಿ ಅಂತೇಳಿ ನಿನಗೆ ಬಿರದ ಬರಲಿ ಅಂತೇಳಿ ಮಾತು ಕೊಟ್ಟು ಹೊರಗೆ ಬಂದ. ನಾವು ಅನ್ನ ನೀಡಿದ ಬಳಕ ನಮಗೆ ಅನ್ನಪೂರ್ಣೇಶ್ವರಿ ಅಂತ ಹೆಸರು ಬಂದೈತಿ. ದಾನ ಮಾಡಿದಕ್ಕಾಗಿ ಗುಡ್ಡಾಪುರ ದಾನಮ್ಮ ಅಂತ ಹೆಸರು ಬಂದೈತಿ. ಹಂಗ ನಿಮಗೇನು ಹೆಸರು ಬಂದೈತಿ? ನೀನು ಅನ್ನ ಹಾಕ್ಯದಿ, ನಿನಗೆ ಯಾವ ಹೆಸರು ಬಂದ? ನೀನು ದಾನ ಮಾಡಿದಿ, ನಿನಗೆ ಯಾವ ಹೆಸರು ಬಂದ? ನೀನು ರಗಡ ದೈತ್ಯರನ್ನ ಹೊಡೆದದಿ, ನಿನಗೆ ಯಾವ ಹೆಸರು ಬಂದ? ನಾವು ದುರ್ಗವ್ ದ್ಯಾಮವ್ ಲಕ್ಕವ್ ಲಗಮವ್ ಕಂಟ್ಯಾಗಿನ ಕರ್ಯವ್ ಸೀರ್ಬಿ ಲಕ್ಕವ್ ಇವೆಲ್ಲ ಒಂದೊಂದು ಅವತಾರಕ್ಕೆ ಬಂದವು. ನಾನು ಹಂಗ ನಿನ್ನೂ ಯಾರ್ಯಾರನ್ನ ಹೊಡೆದಿ, ಯಾರ್ಯಾರು ಹೊಡೆದು ಯಾರ್ಯಾರ ಹೆಸರ ಮೇಲೆ ನಿನಗೆ ಅವತಾರ ಬಂದ. ಇದು ಅಲ್ಲದ ನೀನು ಅನ್ನ ನೀಡಿ, ನೀನು ಅನ್ನ ನೀಡಿದ ಬಳಕ ನಿನಗೆ ಯಾವ ಹೆಸರು ಬಂದೈತಿ? ಅನ್ನ ನೀಡಿ ಅನ್ನಪೂರ್ಣೇಶ್ವರಿ, ದಾನ ಮಾಡಿ ದಾನೇಶ್ವರಿ, ಹಿಂಗ ನನಗೆ ಹೆಸರು ಬಂದಾವು. ನಿಮಗೂ ಒಟ್ಟು ಹೆಸರು ಬಂದಿದ್ದು ಅಂದ್ರೆ ಬರೀ ಭಾಳ ಬ್ಯಾಡ, ಬರೀ ಅಡ್ಡ ಹೇಳಿ ಭಾಳ ಬ್ಯಾಡ ನನಗೆ, ಬರೀ ಅಡ್ಡ. ಗಂಡ ಆಡೋರು ಬೆಳಕ ತಿಳಿತೈತಿಲ್ಲ ಚೆನ್ನಾಗಿ.
ಅತ್ರಿ ಋಷಿಯನ ಸುಯ್ಯ ಎತ್ತಾಳು ಏಕನಿಷ್ಠೆ ಒಂದೇ ಮನಸ ಬ್ರಹ್ಮ ವಿಷ್ಣು ರುದ್ರ ಹೋದಾರಲ್ಲಿ ಮಾಡಬೇಕಂದರ ನಾಶ ಅವರನ್ನ ನೋಡಿ ಹಿರಿ ಹಿರಿ ಏನ್ ಮಾಡ್ತಾಳು. ಇದನ್ನ ಯಾಕೆ ವಿಷಯ ತಗದನೆ ಅಂದ್ರೆ ನೀವು ಹಿಂದಿನ ಹಾಡ್ನ್ಯಾಗ ಬಂದ ಪೇಜಿನ ಸಿಕ್ಕರಿ. ಹೌದು ಹೌದ್ರಲ್ಲ, ಅದಕ್ಕೆ ಅನ್ಬೇಕಾಗಿ ಖರೆ ಐತಿ. ನನ್ನ ಜೀವಾತ್ಮ ಅಮರವಾಗಿರವ ನಾಶ ಆಗವ ಅಲ್ಲ, ನಿನ್ನ ಶರೀರ ನಾಶ ಆಗ್ತತಿ ಅಂತ ನನಗೆ ವಾದ ಮಾಡಿ ಹೇಳ್ತಾರು. ಶರೀರ ನಂದ, ಜೀವಾತ್ಮ ನಿಂದ ತಿಳಿದು ವಾದ ಆಗೈತಿ ನನಗ ನಿನಗ. ಏನಂತೇಳಿ? ಶರೀರ ನಾಶ ಆಗ್ತತಿ, ಹೌದು. ಶರೀರ ಯಾವ್ದು ಉದ್ಧಾರ ಅಲ್ಲ. ಜೀವಾತ್ಮ ಅಮರವಾಗಿರ್ತಾನೋ ಅವ ಸಾಯವಲ್ಲ, ಹುಟ್ಟಾವಲ್ಲ, ಜನನಿಲ್ಲ, ಮರಣಿಲ್ಲ, ಹಸು ಇಲ್ಲ, ತ್ರಶ ಇಲ್ಲ, ನಿತ್ಯ ಇಲ್ಲ, ನೀರಿಳಿಕೆಲ್ಲ, ಕಾಡಾವಲ್ಲ, ಬೇಡಾವಲ್ಲ, ಉಣಾವಲ್ಲ, ತಿನ್ನಾವಲ್ಲ, ಏನೇನು ಇಲ್ಲ ಅಂತ ಹೇಳಿರಿ. ಹೌದ್ರಿ. ಉಣಾವಲ್ಲ, ತಿನ್ನಾವಲ್ಲ, ಶರೀರ ಸುಮಾರು ಅಂತ ಹೇಳ್ರಿ. ನೋಡು, ಸಾಲ್ಯಾಗಪ್ಪ ಮಾಸ್ತರ್ ಏನ್ ಮಾಡ್ತಾರಿ, ಬೋರ್ಡ್ ಮ್ಯಾಲ ಒಂದು ಕಡು ತಗೊಂಡ ಬರ್ದಾಗನ ಅದು ಅಕ್ಷರ ಕಂಡ ಬಳಕನ ಇದ್ರ ಅರ್ಥ ಇದಾಗ್ತತಿ ಅಂತ ನಮಗ ಮಾತಾಡ್ಲಾಕ್ ಬರ್ತೈತಿ. ಹೌದ್ರಿ. ಕಣ್ಣಿಗೆ ಕಾಣ್ಬೇಕಲ್ಲ ಬರ್ದತ್ತ, ಕಾಣಿಸ್ಬೇಕಲ್ಲ. ಕಣ್ಣಿಗೆ ಯಾವ್ದು ಕಾಣಿಸ್ತತಿ ಅದನ್ನ ನೋಡಿ ನಾವು ಮುಂದೆ ನೌಕರಿ ಹಿಡಿಬೇಕಾಗಿ. ಹೌದು ಹೌದ್ರಿ. ಕಣ್ಣಿಗೆ ಕಾಣ್ಲಾರ್ಲಾರ್ದನ ವಸ್ತು ಓದ್ಲಾಕು ಬರಂಗಿಲ್ಲ, ನೋಡ್ಲಾಕು ಬರಂಗಿಲ್ಲ, ಹುಡುಕಲಾಕು ಬರಂಗಿಲ್ಲ. ಹೌದವ. ಅದಕ್ಕೆ ಜೀವಾತ್ಮ ಒಟ್ಟ ಬಹಳ ಶ್ರೇಷ್ಠ ಅಂತ ಹೇಳ್ರಿ. ಹೇಳ್ತಾರ್ರಿ. ಇಲ್ಲಿ ಶ್ರೇಷ್ಠ ಅದನ್ನ ಇಲ್ಲ ನಂಗಿಲ್ಲ, ಶ್ರೇಷ್ಠ ಅದನ್ನ. ಯಾವಾಗ ಶ್ರೇಷ್ಠ? ಅವ ನಮ್ಮನ್ನು ಕೂಡ್ಕೊಂಡು ಬಳಕವ ಶ್ರೇಷ್ಠ, ಅವ ಒಬ್ಬನ ಇದ್ದಾಗ ಅವ ಶ್ರೇಷ್ಠ ಅಲ್ಲ. ಜೀವಾತ್ಮ ಹೌದು ಒಪ್ಪಗೋತನ್ನ ಅಲ್ಲದ ಗಳಂಗಿಲ್ಲ. ಆದರೆ ಅವ ಯಾವಾಗ ಶ್ರೇಷ್ಠಪ್ಪ ಅಂದ್ರೆ ನಮ್ಮನ್ನ ಬಂದ ಅವ ಒಡಗೂಡ್ಕೊಂಡಾಗ ಅವ ಶ್ರೇಷ್ಠ. ಶರೀರ ಅನ್ನುವಂತ ಸೀರಿ ಒಳಗ್ ಕೂತ್ರನ ಅವ ಶ್ರೇಷ್ಠ. ಈ ಶರೀರ ಅನ್ನುವಂತ ಸೀರಿ ಇರ್ಲಿಕ್ಕ ಅವ ಶ್ರೇಷ್ಠ ಅಲ್ಲ. ಅವ ಇಲ್ಲಿ ಬಟ್ಟ ಮಾಡಿ ಹೇಳಕ್ಕೂ ಬರಂಗಿಲ್ಲ. ಈಗ ನಿನಗೆ ಸುಧಾಕರ ಅಂತೇಳಿ ಒದರ್ಬೇಕಾದ್ರೆ ನಿನ್ನ ಒಳಗ ಜೀವ ನೋಡಿ ಒದರ್ಲಕತ್ತಿಲ್ಲ. ನಿನ್ನ ಮ್ಯಾಲ ಇರುವಂತ ಸುವಿಚಾರನ ತನು ಮನಸ್ಸ ಅಸಂಶಕ್ತಿ ಸತ್ವಾಪತಿ ತುರಿ ದೇಹ ಪದಾರ್ಥ ಭಾವನೆ ಅನ್ನುವಂತ 7 ಪದರ ಚರ್ಮ ಐತಿ. ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಇವ ಇರುವಂತ ಅವಯವಗಳ ನೋಡಿ ಸುಧಾಕರ ನಿನಗೆ ಒದರ್ತೀವಿ ನಾವು. ಮನ್ನಿ ಕಣ್ಣಿಗೆ ಕಾಣ್ಲಿಕ್ಕಂದ್ರೆ ನಿನಗೆ ದೇವರಲ್ಲಕ್ಕ ಬರಂಗಿಲ್ಲ, ನಿನಗೆ ದೆವ್ವ ಅನ್ನಬೇಕಾಗ್ತದೆ. ನಿನಗೆ ಹೆಸರಿಡಾಕ ಬರಂಗಿಲ್ಲ. ನೋಡು, ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ, ಎಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ. ರೂಪ ಅಂದ್ರ ಅದು ನಂದೈತಿ. ಇದ್ರೊಳಗೆ ನಿಮ್ಮ ಅಪ್ಪಂದ ಏನು ಪಾಲೈತಿ? ಏನೂ ಇಲ್ಲ. ಇವ್ ನಾಯ ನಿಮಗೆ ಬೇದ ಹೇಳತ್ತಿಲ್ಲ, ಉದಾಹರಣೆ ಕೊಡಾಕತ್ತೇನಿ. ಅದಕ್ಕೆ ಇನ್ನು ಶರೀರದಿಂದ ಖೂನ ನೋಡಿ ಜೀವಾತ್ಮ ಇರ್ಲಾರ್ದನ ಖೂನ ನೋಡಿದವ್ರು ಅದಾರ. ಮನುಷ್ಯ ಸತ್ತ ಬಳಕ ತಮ್ಮ ಒಂದ್ ಅಗದ ಮಾಡ್ತಾರ. ಏನ್ ಮಾಡ್ತಾರ? ಮನುಷ್ಯ ಸತ್ತ ಬಳಕ ಅವ ಸತ್ತಾಗ ಅವನ ಎಲ್ಲಿ ಕುಣಿಸಿರ್ತಾರಲ್ಲ, ಆ ಕುಣಿಸಿರು ಜಾಗನ್ಯಾಗಿಂದ ಹೆಣ್ಣಾಗ್ಲಿ ಗಂಡ ಆಗ್ಲಿ ಕುಣಿಸಿರು ಜಾಗನ್ಯಾಗ ಅವನ ಎತ್ತುಕೊಂಡ ಹೋದಲ್ಲಿ ಮಣ್ಣು ಮಾಡಿ ಬಂದ ಬಳಕ ಒಂದ್ ಅಗದ ಮಾಡ್ತಾರ. ಏನ್ ಮಾಡ್ತಾರವ? ಅಗದಿ ಆಕಳ ಸಗಣಿ ತಗೊಂಡು ಅಷ್ಟ ಒಂದು ಗೋಲಾಕಾರ ಜಾಗ ಸಾರಿಸ್ಕೋತಾರ. ಸಾರಿಸಿ ಒಂದಿಟ್ಟು ಹಿಟ್ಟು ತಗೊಂಡು ಅದ್ರ ಮ್ಯಾಲ ಚೆಲ್ತಾರ. ಎಲ್ಲಿ ಸಾರಿಸಿರ್ತಾರ ಅದ್ರ ಮ್ಯಾಲ ಚೆಲ್ಲಿ ಒಂದು ಬತ್ತಿ ಹಚ್ಚಿಡ್ತಾರೆ. ದೀಪ ಹಚ್ಚಿಟ್ಟು ಒಂದು ಸಿಂದಿಡಿಗೆ ಬುಟ್ಟಿ ಆ ಹಿಟ್ಟಿನ ಮೇಲೆ ಡಬ್ ಹಾಕ್ತಾರೆ. ಡಬ್ ಹಾಕಿದ ಬಳಕ ಮರುದಿವ್ಸ ತೆಗೆದು ನೋಡ್ತಾರ. ಅಲ್ಲಿ ಸಿಕ್ಕಾ ಮೂಡಿರ್ತದೆ. ಏನಂತ ಮೂಡಿ ಗುಬ್ಬಿ ಸಿಕ್ಕ ಮೂಡಿತ್ತಂದ್ರೆ ಇವ ಹಕ್ಕಿ ಪಕ್ಷಿ ಒಳಗೆ ಹೋಗ್ಯಾನಳತ್ತ. ಪಾದದ ಚಿನ್ನ ಮೂಡಿತ್ತಂದ್ರೆ ಇವ ಮಾನವ ಜನ್ಮಕ್ಕೆ ಬಂದಾನತ್ತ. ನಾಯಿ ನರಿ ಕಾಲು ಮೂಡಿತ್ತಂದ್ರೆ ತನ್ನ ಕರಗೊಳೊಳಗೆ ಹೋಗ್ಯಾನತ್ತಾರ. ಏನು ನೋಡ್ಯತ್ತಾರು? ಅಲ್ಲಿ ಬಿದ್ದಿರುವಂತ ರೂಪ ನೋಡ್ಯತ್ತಾರ. ನಿನ್ನ ಜೀವಾತ್ಮ ಬಂದು ಬಿಡಿಸಿತೇನ? ರೂಪಕ್ಕೆ ರೂಪ ಕಂಡೈತಿ, ಜೀವಾತ್ಮ ಕಂಡಿಲ್ಲ. ಜೀವಾತ್ಮ ಕಂಡ ಇದ್ರಾಗ ಹೋಗ್ಯಾನಂತ ಹೇಳಿಲ್ಲ. ಅಲ್ಲಿ ರೂಪ ನೋಡಿ ಹೇಳ್ಯಾರಂದ್ರೆ ಜಗತ್ತಿನೊಳಗ ಮೊದಲ ಪಿಂಡ, ಆಮೇಲೆ ಪ್ರಾಣ. ಪಿಂಡ ಮೂಡಿದ 4ನೇ ತಿಂಗಳಿಗೆ ಬಂದ ಪ್ರಾಣ ಕೂಡ್ಕೋತೈತಿ. ಯಾಕ್ರಿ ತನಿಗೆ ನಡೆದತ್ರಿ ಹಿರಿಯರ? ಯಾಕ್ರಿ ಹಿರಿಯರ? ಯಾಕಂದ್ರೆ ಏನು ನಮ್ಮದು ಏನ್ರ ತಪ್ಪಲಾತೈತಿ ಅನ್ನತ್ತೇಳಿ ನಮಗೆ ಅನ್ಸಾಕತ್ತಿದ್ರಿ. ಇಲ್ರಿ ನೀವು ಮಾಡ್ರಿ, ಇಲ್ಲ ಅನ್ನಂಗಿಲ್ರಿ. ಅಕ್ಕ ಅಲ್ಲಿ ಒಂದು ಸ್ವಲ್ಪ ಜರಾನ ಸಮಾಧಾನ ಮಾಡ್ರಿ, ಭಾಳ ಚಲೋ ಅದ. ಇರ್ಲಿ, ಎಲ್ಲನ ಬೇಕು. ಬುಕ್ಕಾತು
ರೀತಿಯಾಗಿ ಯಾವ ನಮ್ಮ ಹೌದು ಲಚ್ಚಾಣ ಗ್ರಾಮದ ಏಪ್ರಿಲ್ 8ನೇ ತಾರೀಕು 9ನೇ ತಾರೀಕು ಇದೇ ಲಚ್ಚಾಣ ಗ್ರಾಮದೊಳಗೆ ಸಿದ್ಧಲಿಂಗೇಶ್ವರ ಜಾತ್ರೆ ನಿಮಿತ್ತವಾಗಿ ಮತ್ತು 2 ಹಗಲಿನ ಕಾರ್ಯಕ್ರಮ ನಮೂನ ಇಟ್ಕೊಂಡಾರಿ. ಅದಕ್ಕೆ ಈಗ ಹೆಂಗೆ ದೈವದವ್ರು ಕೂತಾರಲ್ಲ ಹಿಂಗೆ ಬಂದ ಮಾತು ಕೂತ ಹಾಡ ಕೇಳ್ಬೇಕ್ರಿ. ಏಪ್ರಿಲ್ ತಿಂಗಳದಾಗ 8, 9 ಅಂತ ಹೇಳಿ ಮತ್ತೆ ಬುಕ್ ಮಾಡ್ಕೊಂಡಾರು. ಎಲ್ಲಿ ದೈವದ ಆಶೀರ್ವಾದ ಮತ್ತೊಮ್ಮೆ ಬರೀ 2 ಪದ ಹೇಳ್ಕೊಡ್ದ ಮತ್ತೊಮ್ಮೆ ನೀವು ಬರಬೇಕಂತ ಹೇಳಿ ಏನೋ ಇಟ್ಟಾರಂದ್ರೆ ದೇವರ ಆಶೀರ್ವಾದ ದೈವದ ಆಶೀರ್ವಾದ ನಡಿಲ್ರಿ ಸಣ್ಣಂಗೆ ಹೆಂಗೆ ತಾಯಿ ಆಶೀರ್ವಾದ. ಸಿದ್ದಪ್ಪಕ್ಕ ಅವರು ದರ್ಯಪ್ಪ ಅಜನಾಳ ಇವರಾದರೂ 101 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಮತ್ತು ಇಲ್ಲಿ ಕೂಡಿರುವಂಥ ದೈವದವರಿಗೆ ತುಂಬ ಆಭಾರಿಯಾಗಿದ್ದೀನಿ. ತಂಗಿ ಅದಕ್ಕೆ ಒಂದು ಮಾತು ಹೇಳತ್ತೀರಿಪ್ಪ. ಮತ್ತೇನಂತ ಹೇಳ್ತಾರ್ರಿ? ಅದಕ್ಕೆ ಏನು ಹೇಳಕತ್ಯಾರ ಅಂದ್ರೆ ಹಿಂಗರೆ ಆ ರೂಪ ನೋಡಿ ಆಗೈತಿ. ಜೀವಾತ್ಮ ಏನು ಉಣಾವಲ್ಲ ತಿನ್ನಾವಲ್ಲ ಅಂದ್ರೆ ಅದಕ್ಕೆ ಒಂದು ಮಾತು ಕೇಳಬೇಕಾಗ್ಯದ್ರಿ. ಕೇಳ್ರಲ್ಲ. ಅದೇ ರೀತಿಯಾಗಿ ನಾಗು ಅಣ್ಣ ಅವರು ಗೌಡರಾದಂಥವ್ರು ನಮ್ಮ ಲಚ್ಚಾಣ ಗ್ರಾಮದವರು ಇವರಾದರೂ ಈ ಕಲೆಗೆ ಬೆಲೆ ಕೊಟ್ಟು 501 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಮತ್ತು ಇಲ್ಲಿ ನನ್ನ ಕೂಡಿರುವಂಥ ಈ ದೈವದವರಿಗೆ ತುಂಬ ಆಭಾರಿಯಾಗಿದ್ದೇನೆ. ತಂಗಿ ಅದೇ ರೀತಿಯಾಗಿ ಮಲ್ಕಪ್ ಕಕ್ಕ ಅವರು ಮೆಣಸೆ ಇವರಾದರೂ 201 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಮತ್ತು ಇಲ್ಲಿ ನನ್ನ ಕೂಡಿರುವಂಥ ದೈವದವರಿಗೆ ತುಂಬ ಆಭಾರಿಯಾಗಿದ್ದೇನೆ. ಅದಕ್ಕೆ ಏನಿಲ್ರಿ ಹಿರಿಯರು ಅದೇನಿಲ್ರಿ ನಾವೇನು ಹಾಡ್ತೀವಿ ನೋಡ್ರಿ. ನಮ್ಮ ಡ್ಯೂಟಿಗೆ ತಂದ ಹಚ್ಚಿರಿ ಅಂದ್ರೆ ಕೆತ್ತು ಮೆತ್ತಂದ್ರೆ ಮೆತ್ತು ನಾವು ಮಾಡ್ಲಕ್ಕೆ ಬಂದಿದ್ದೇವೆ. ನಮ್ಮನ್ನ ನಿಮ್ಮನ್ನ ಮಾತು ಮೀರಿಸಿ ನೋಡ್ರಿ ನಾವು ನಿಂದ್ರುದನ್ನ ಜಗತ್ತಿನೊಳಗೆ ನೀವು ಹೇಳಿದಂಥದ್ದು ಕೇಳೋದಕ್ಕೆ ನಿಂತು ಹಾಡೋರ್ಕಿತನ ಕೂತ ಕೇಳೋರು ಭಾಳ ಶಾಣೆ ಆತ. ಇರ್ಲಿ ಅದೇ ಕಾದಿತ್ತು ತಂಗಿ ವಾದಿ ನಡೆದಾವು ಚಂದಂಗೆ ವಾದಿನ ನಡಿಲಿ ಅಂತ ಹೇಳಿ ಅಂದ್ರಿ ವಾದಿನ ಮಾಡ್ತಾನೆ. ಇಲ್ವಾ ವಾದಿ ಏನು ಬೇಡ ಚರಿತ್ರೆ ಹಾಡಂದ್ರೆ ಅದಕ್ಕೂ ತಯಾರಿ. ಹೆಂಗ್ರಿ ಹಿರಿಯರ ನಿಮ್ಮ ಮಾತಿನ ಮೇಲಿನ ದೈವದ ಕಡೆ ಬಿಟ್ಟುಕೊಡೋ ವಿಷಯ. ವಾದಿ ಅಂದ್ರೆ ಭಾಳ ತೊಡೆವ 3 ದಿವಸಿಗೆ ಹೋದ ಹಕ್ಕಿಗೆ ಅನ್ನ ಇಡ್ತಾರ. ಏನಂತ ಇಡ್ತಾರು? ಅವ ಜೀವಂತಿದ್ದಾಗ ಏನೇನು ಉಣ್ತಿದ್ದ ಏನೇನು ತಿತ್ತಿದ್ದ ಅದನ್ನೆಲ್ಲ ಓದವ ಸತ್ತ ಬಳಕ 3ನೇ ದಿವಸಿಗೆ ಹಕ್ಕಿಗೆ ಅನ್ನ ಇಡ್ತೀವತ್ ಇಡ್ತಾರ. ಏನು ಜೀವ ತಿತ್ತೈತಿ ಅಂತ ಇಡ್ತಾರೋ ಏನೋ ತಿನ್ನಂಗಿಲ್ಲ ತಿಡ್ತಾರೋ ಇದು ಸತ್ತ ಮೇಲೆ. ಇನ್ನು ಒಂದು ದಗದ ಮಾಡ್ತಾರ್ರಿ. ವರ್ಷಕ್ಕೊಮ್ಮೆ ಹಿರಿಯರ ಮಾಳ ಮಾಡ್ತಾರ ನೋಡ್ರಿ. ಹಿರಿಯರದ ಮಾಳ ಮಾಡ್ತಾರ. ಅವ್ರ ಸತ್ತ ಒಂದು ಪಟ್ಟಾಗಿ ಹೋಗಿರ್ತೈತಿ. ಹಿರಿಯರ ಆತ್ಮಕ್ಕೆ ಶಾಂತಿ ಸಿಗಲತ್ತೇಳಿ ಹಿರಿಯರ ಉಂಡು ಹೋಗ್ಲತ್ತೇಳಿ ಅನ್ನ ಮೊಸರತ್ತ ಮನೆ ಒಳಗಿರುವಂಥ ಏನೋ ಒಂದು ಅನ್ನ ಮಾಡ್ರೂ ಕುಂಬಿ ಮ್ಯಾಲ 1 ಗ್ಲಾಸ್ ನೀರು ತುಂಬಿ ಮಣ್ಣಿನ ಮಡಿಕೆ ಒಳಗೆ ಹಾಕಿ ಇಡ್ತಾರ. ಜೀವಾತ್ಮ ತಿನ್ನಾವಲ್ಲ ಉಣಾವಲ್ಲ ಕಾಡಾವಲ್ಲ ಬೇಡಾವಲ್ಲ ಅಂತ ಹೇಳಿರಿ. ಮತ್ತು ಕುಂಬಿ ಮ್ಯಾಲ ಅನ್ನ ಮಾಡಿ ಇಡಬೇಕಾದ್ರೆ ಜೀವ ತಿತ್ತೈತಿ ಅಂತ ಇಡ್ತಾರೋ ಏನೋ ತಿನ್ನಂಗಿಲ್ಲ ತಿಡ್ತಾರೋ. ಹಕ್ಕಿಗೆ ಅನ್ನ ಇಡ್ತೀರಿ ಏನಾದ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತೀರಿ. ಏನ ಜೀವ ತಿತ್ತೈತಿ ಅಂತ ಇಡ್ತಾರೋ ತಿನ್ನಂಗಿಲ್ಲ ತಿಡ್ತಾರೋ. ಇಷ್ಟರಿ ಗುರುಗಳು ನಿಮ್ಗೆ ನಾ ಹೆಚ್ಚಿಂದ ಕೇಳಂಗಿಲ್ಲ. ಎಟ್ಟು ಗಾಯ ಆಗೈತಿ ಅಟ್ಟ ಮಲ ಮಚ್ಚನ ತಮ್ಮ ಭಾಳ ತಕ ಮಾತಾಡ್ಕೋತ ನಿಂದ್ರದೊಳಗೆ ಭಾಳ ಅರ್ತಿಲ್ಲ. ಸಣ್ಣದೊಂದು ಕ್ಯಾಲಿ ಅಂದ ಅದಕ್ಕೆ ಈಗ ನಿಮ್ಗೆ ಅತ್ರಿ ಋಷಿ ಅನಸೂಯ ಅಂದ್ ಯಾಕೆ ಹೇಳತ್ತೀನಿ ಅಂದ್ರೆ ಜೀವ ಅಂದ್ರೆ ನಿಮ್ಮದ ಶರೀರ ಅಂದ್ರೆ ನಂದ ಅಂತ ಹೇಳಿರಿ. ಶರೀರ ನಂದಿದ್ರೆ ಶರೀರ ತೊಳೆದ ಪಾದದ ನೀರು ಹೊಡೆದಾಳ ಅಂದ್ರೆ ಅದು ಶರೀರ ನಂದ ನಿಮ್ಮದಲ್ಲ. ಶರೀರ ನಂದೈತಿಲ್ಲ ಜೀವ ನಿಮ್ಮದೈತಿ. ನೀವ ಹಾಕಿ ಬಂದ್ ಸಿಕ್ಕರಿ ಪೇಚಿನಾಗ. ಅದೇ ರೀತಿಯಾಗಿ ಗಿರಿಮಲಕಕ್ಕ ಅವರ ಅತ್ರಿ ಋಷಿ ಅನಸೂಯ ಏಕನಿಷ್ಠೆ ಒಂದೇ ಮನಸ ಏ ಬ್ರಹ್ಮ ವಿಷ್ಣು ರುದ್ರ ಅಲ್ಲಿಗೆ ಹೋಗ್ಯಾರ ಮಾಡಬೇಕು ಅಂದಾರ. ಅವರನ್ನ ನೋಡಿ ಹಿರಿ ಕ್ಯಾಳು ಏ ಮನಸ್ಸಿನಲ್ಲಿಯ ಸಂತೋಷ ಏ ತಾಜಿ ಮಕ್ವಟ ಕೂಡ್ರಸಿ ಬಿಟ್ಟಾಳ ತುಸುವ ಇಲ್ಲ ಆಯಾಸ ನಿಸಂಗಾಗಿ ನೀಡಂದ್ರ ಅನಸೂಯ ಕಳದಿಟ್ಟಾಳು ಸಿರಿಯ ಕುಬಾಸ ಏ
ಸುರ್ವ್ಯ ಒಂದೊಂದ ಆಗ್ಯಾವ ಸಣ್ಣ ಕೋಸ ಇವರು ಅಪ್ಪರಾಗ್ಯಾರ ಸಣ್ಣ ಕೋಸ ಕಂಡ ಹಾಡವ್ರ ಆಗ್ಯಾರ ಸಣ್ಣ ಕೋಸ ಕೋಸ ಆಗಿ ಅಲ್ಲಿ ಏಸ ದಿನ ತಮ್ಮ ನಿನ್ನ ಕೇಳತೀನೋ ಹರಿದಾಸ ಹೇಳದಿದ್ರ ನಿನ್ನ ಡಪ್ಪ ಕಟ್ಟ ನಿನಗ ಭತ್ತ ಬಾಳ ವನವೇಶ ತಮ್ಮ ನಿನಗ ಭತ್ತ ಬಾಳ ವನವೇಶ ಒಂದು ಮಾತು ಹೇಳ್ಯಾರ ನೋಡ್ರಿ ಏನಂತ್ರಿ ಸೂರ್ಯ ಏನಂದ್ರ ಏನೋ ಕವಿ ಏನ ಕಾಣ್ತಾನಲ್ಲ ಓ ರವಿ ನಾ ದೇಕ ಅಂತ ಹೇಳ್ರಿ ಯಾವಾಗ ಕವಿ ಬರೆಯುವಂತ ಕವಿಗಾರ ಕವಿ ಕಾಣುವಂತದ ಸೂರ್ಯದೇವ ಬೆಳಕ ಕೊಡ್ತಾನ ಜಗತ್ತಿಗಂದ್ರ ಅವ ಕಂಡಿಲ್ಲ ಅಂತ ಹೇಳಿ ಮತ್ತ ಸೂರ್ಯದೇವ ಕಂಡಿಲ್ಲ ಅಂತ ನೀವು ಹೇಳ್ತೀರಿ ಶೆಟ್ಟಿವಿದ್ದಕ್ಕಿ ಸ್ವತಃ ಮಗನ ಲಗ್ನದೊಳಗೆ ಸೂರ್ಯದೇವ ಚಂದ್ರದೇವ ಇಬ್ರು ಕೂಡೇ ಬಂದಾರ ಸೂರ್ಯ ಚಂದ್ರ ಕೂಡೇ ಬಂದಾರಲ್ಲಿ ಯಾಕಂದ್ರೆ ಕಣಿಬಾರ ಹಂಗ ಬರ್ದಿರು ಹೌದ್ರಿ ಅದೇ ರೀತಿಯಾಗಿ ಇರಣ್ಣ ಮುಸ್ಕೊಂಡ ಸಾಕಿನ ಲಚ್ಚಾಣ ಇವರಾದ್ರಿ ಪದ್ಯವನ್ನು ಕೇಳಿ 100 ರೂಪಾಯಿ ಕಾಲ್ಕಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವನ್ನು ಅರ್ಪಿಸ್ತಾರೆ ಹೊಲಗುತ್ತಮ್ಮ ಅಂತ ಹೇಳ್ತಾರಿ ಕವಿ ಕಾಣುವಂತ ವಸ್ತು ರವಿ ಕಂಡಿಲ್ಲ ಅಂದ್ರೆ ಸೂರ್ಯದೇವ ಕಂಡಿಲ್ಲ ಅಂತ ಹೇಳ್ತಾರೆ ಶೆಟ್ಟಿ ಬಿದ್ದಕ್ಕೆ ಹಣಿಬಾರ ಹಂಗ ಬರದಿಳು ಹೌದ್ರಲ್ಲ ಸೂರ್ಯ ಚಂದ್ರ ಸರ್ ಕರ್ತ ನನ್ನ ಮಗನ ಲಗ್ನದೊಳಗೆ ಕೂಡ್ರ ಮಾತ್ರ ನನ್ನ ಮಗನ ಸಾವಾಗಬೇಕತ್ತಕ್ಕಿ ಬರದಾಗ ಹೌದು ಸೂರ್ಯದೇವನು ಬಂದಾನು ಚಂದ್ರದೇವನು ಬಂದಾನ ಇವ್ರಿಬ್ಬರಿಗೆ ಇದ್ರ ಬದ್ರ ಆಗೈತಿ ಅಲ್ಲಿ ಆಗೈತಿ ಮತ್ತೆ ಯಾಕ್ರಿ ಗುರುಗಳು ಚಂದ್ರ ಇರೋದು ಯಾವಾಗ ಕತ್ಲ್ಯಾಗ ಸೂರ್ಯದೇವ ಇರೋದು ಬೆಳಕಿನ್ಯಾಗ ಮತ್ ಇವ್ರಿಬ್ರು ಕೂಡಿ ಒಂದರೊಳಗ ಒಂದ ಟೈಮ್ದಾಗ ಬಂದ ಕೂಡ್ಯಾರ ಅಂದ್ರ ಅವ್ರ ಚಂದ್ರ ನಾವು ಕಂಡಾನೋ ಇಲ್ಲೋ ಯಾಕ್ರಿ ಗುರುಗಳ ನೀವು ಎಲ್ಲ ಓದ್ಕೊಂಡವ್ರದೇರಿ ತಿಳಿದವ್ರದೇರಿ ಎಲ್ಲ ತರ ಹೊಳದವ್ರದೇರಿ ನಿಮ್ಮಿಂದ ನಾವು ಜಗತ್ತಿನೊಳಗೆ ತಿರುಗಲಾತೀವು ಹಂಗ ಮಾಡ್ಲಕ್ ಹೋಗ್ಬೇಡ್ರಿ ಅದು ಗುರುಗಳ ತಪ್ಪಲ್ಲ ಇವ್ ಮುಂದೆ ಹಾದಿ ಬಿಡಿಸ್ಯಾರ ಅವ್ರು ಅವ್ರ ಮೊನ್ನೆ ಚಂದ ಇದ್ರು ಅವ್ರು ಅಂತ ಚಂದ ಹಾಡ್ಕಿ ಮಾಡ್ಲಾತಿದ್ರು ತಿರುಗೇಡಿ ಹಾ ಅದೆಲ್ಲ ಯಾಕೋ ನಿನಗ ಹಂಗಿರಂಗಿಲ್ಲ ಅದ ಯಾಕಂದ್ರೆ ತಮ್ಮ ನೋಡು ಹಂಗಿರಂಗಿಲ್ಲ ಅದ ಮತ್ತೊಬ್ಬರಿಗೆ ತುಚ್ಛ ಮಾತು ಮಾತಾಡಬಾರದು ಜೀವನದೊಳಗೆ ನೀ ಏನು ಗಳಿಸಿ ಅನ್ನೋದು ಇಂಪಾರ್ಟೆಂಟ್ ಯಾವಾಗ ನೀ ಏನು ಗಳಿಸಿ ಅಂದ್ರೆ 10 ತೊಲಿ ಬಂಗಾರ ಹಾಕೊಂಡು ಮೈ ಮೇಲೆ ಕಮ್ಮನ ಅರಿಬಿ ಹಾಕೊಂಡು ಊರೆಲ್ಲ ಪೇರಿ ಹಾಕಿದ್ರ ಅಲ್ಲ ನೀ ಏನು ಗಳಿಸಿ ಯಾವಾಗ ನಿನಗೆ ಆನಂದ ಆಗ್ತದಿಪ್ಪ ಅಂದ್ರೆ ಯಾವಾಗ್ರಿ ಮತ್ತೊಬ್ಬರ ಆತ್ಮ ನಿನ್ನ ಕಂಡ ತಕ್ಷಣ ಹಂಬಲಿಸ್ತಿರ್ಬೇಕು ಹೆಂಗ ಹಂಬಲಿಸ್ತಿರ್ಬೇಕು ಯಪ್ಪ ಅಂತ ಬಹಳ ಚಲೋ ಇತ್ತು ಅಂತ ಮನುಷ್ಯಾಗ ಯಾಕೆ ಸಾವು ಬತ್ತು ಅಂತಾರ ಒಳಗ ಹಂಬಲಿಸ್ತಿರ್ಬೇಕು ಅವರ ಮನಸ್ಸಿಗೆ ಹೋಗಿ ತುಚ್ಚಾಗಂಗ ಮಾತಾಡಿ ಮಾಡಿದವ್ರ ಪಾಪ ಆಡಿದವ್ರ ಕಳೆದ್ರ ಅಂದಂಗ ಅವ್ರಿಗೆ ನಾವು ಪೆಟ್ಟ ಹತ್ತಂಗ ಮಾತಾಡಿ ಅವ್ರ ಮರಿಗಿರ ಅಂದ್ರೆ ನೀ ಎಷ್ಟು ಗಳಿಸೋದಿಲ್ಲ ಹಿಂದೆ ಅಟ್ಟು ಸರ್ವನಾಶ ಆಗ್ತೈತೆ ಅಂತ ಕವಿ ಹೇಳ್ತಾರೆ ಬ್ಯಾಡ ನೋಡ್ರಿ ರಗಡ ಮೇಳಗಳು ಅವರು ತಯಾರು ಮಾಡಿದವ್ರ ಗುರುಗಳದಾರ ನಿಂದು ತಪ್ಪಲ್ಲ ನಿಂದು ಒಪ್ಕೋತಾನೆ ಯಾಕಂದ್ರೆ ನಮ್ಮ ಅಕ್ಕವ್ವ ಆಗ್ಲಿ ತೆಲಸಂಗ್ರ ರಾಧವ್ವ ಆಗ್ಲಿ ಮತ್ತ ಮೇಲಾಗಿ ಈಗ ರಗಡ ಮೇಳಗಳು ಆಗ್ಲತ್ತೇವ್ ನಮ್ಮ ಗೋಲ್ಬಾಯಿ ರೇಖಾ ಆಗ್ಲಿ ನಾವಾಗ್ಲಿ ರಗಡ ಮೇಳಗಳು ಗುರುಗಳು ನೀವು ಅವ್ರ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ಮತ್ತ ಅವ್ರ ಯಾಕೆ ನಿಮಗ್ ಹಂಗ ಅಂದಾರಂದ್ರೆ ಇಷ್ಟೆಲ್ಲ ಮೇಳಗಳನ್ನ ಮುಂದೆ ತಂದ ಕಲಿಸಿ ಬಿಟ್ಟವ್ರು ಇವ್ರು ಅದಾರು ಎಲ್ಲಾ ಮೇಳದೊಳಗೆ ತಿರುಗಾಡ್ಯಾರ ಅಂತೇಳಿ ನಿಮ್ ಹೆಸರು ತಗೊಂಡ ನೀವು ಒಂದು ಹೆಮ್ಮೆ ಪಡ್ಬೇಕ್ರಿ ಅವಂಗ ಯಾಕೆ ಕೆಟ್ಟ ತಿಳ್ಕೊಳಕ್ ಹೋಗ್ಬೇಡ್ರಿ ನೀನು ಇದ ಹೇಳಿಲ್ಲ ಅಟ್ರ ಮ್ಯಾಲ ತಿಳ್ಕೊಂಡ್ರಲ್ಲ ಹೌದು ಅದಕ್ಕೆ ಈಗ ಏನಾಯ್ತು ಅದಕ್ಕೆಪ್ಪ ಈ ಸೂರ್ಯದೇವನ ಕತಿ ಹೇಳ್ರವ್ರು ಆ ಸೂರ್ಯದೇವ ಸಹಿತ ನಮ್ಮ ಶಾಂಡ್ಲಾದೇವಿ ಕೈ ಒಳಗೆ ಅಡಕ್ ಕೈ ಕೂತಾನೆಪ್ಪ ಹೊರಗೆ ಬರೋ ತಾಕತ್ತಾಗಿಲ್ರಿ ಇದೇನು ಸೂರ್ಯದೇವ ದೊಡ್ಡ ಮಂದಿರಲ್ಲ ಶಾಂಡ್ಲಾದೇವಿ ಕೈ ಒಳಗ ಆ ಶಾಂಡ್ಲಾದೇವಿ ಆನೆ ಹಾಕಿದ್ರೆ ನಿಮ್ಮ ಸೂರ್ಯದೇವಾಗ ಹೊರಗೆ ಬರೋ ತಾಕತ್ತಾಗಿಲ್ಲ ಇಲ್ಲಾದ್ರೂ ಅವ್ ಸಣ್ಣವನೇ ಮತ್ತ ತಮ್ಮ ಮತ್ತೇನ್ರಿ ಏನ ಚಂದ್ರರೇ ಹೆಂಗ ದೊಡ್ಡ ಮತಿ ಚಂದ್ರದೇವಾಗ ಕುಷ್ಠ ರೋಗ ಹತ್ತಿದಾಗ ಆ ಕುಷ್ಠ ರೋಗ ತೊಳೆದವ್ರ ನಾವ
ನಾವರ್ಲೆ ಬೇಕಾದ್ರೆ ನೋಡ್ರಿ ನಿಮಗೆ ಸದ್ದ ಪರಮಾತ್ಮನ ಜಡಿ ಒಳಗ ಮ್ಯಾಲ ಗಂಗಾದಾಳ ನಟ್ಟ ನಡು ಹೌದು ಹೌದು ನಟ್ಟ ನೋಡು ನೆತ್ಯಾಗ ಗಂಗಾದಾಳ ಸೈಡ್ ಚಂದ್ರಾಮ ಕೂತಾನ ಕುಷ್ಠ ರೋಗ ಹತ್ತಿದಾಗ ತಾಪಾಯಿಗೆ ಬಿದ್ದಳತ್ತಿದ್ದ ಆ ರೋಗ ತೊಳ್ಕೊಲಕ್ ಸ್ವತಃ ಪರಮಾತ್ಮನ ಮುಂದೆ ಬಂದ ಕೈ ಮುಗಿದು ನಿಂತಾಗ ಪರಮಾತ್ಮ ಹೇಳ್ತಾನ ಏನಂತ ನೋಡಪ್ಪ 84 ಲಕ್ಷ ಜೀವರಾಶಿ ಪಾಪ ತೊಳಕಿನ ಗಂಗಾದಾಳ ನನ್ನ ಜಡಿಯಾಗ ಹೌದಲ್ಲ ಆ ಗಂಗಾನ ಮಗಲಾಗ ನೀ ಬಂದು ಕುಂಡ್ರ ಚಂದ್ರದೇವ ಹೌದು ಅಕ್ಕಿ ನೀರು ನಿನ್ನ ತಲೆ ಮೇಲೆ ಬಿದ್ರೆ ನಿನಗೆ ಹತ್ತಿರುವಂತ ಕುಷ್ಠ ರೋಗ ತೊಳೆದು ಹೋಗ್ತತಿ ಅಂತ ಪರಮಾತ್ಮ ಚಂದ್ರಿಗೆ ಹೇಳಿದಾಗ ಹೌದು ತನಗ ಹತ್ತಿರುವಂತ ರೋಗ ತೊಳ್ಕೊಲಕ ಬಂದ ನಮ್ಮ ಗಂಗಾನ ಮಗಲಾಗ ಅವ ಕೂತಾನಂದ್ರ ಚಂದ್ರ ನಮಗ ದೊಡ್ಡವ ಅಲ್ಲ ಸೂರ್ಯದೇವನ ಗಪ್ಪು ಕುಣಿಸಿವಿ ಅಂದ್ರ ಅವ ನಮಗ ದೊಡ್ಡವ ಅಲ್ಲ ಚಂದ್ರನು ದೊಡ್ಡವ ಅಲ್ಲ ಮತ್ತೆ ಈಗ ನೀವು ನಮ್ಮ ತಾಮ ಬಂದಲ್ಲ ಮುಂದೆ ಸುಧಾಕರ್ ನೀನು ನನಗ ದೊಡ್ಡವ ಅಲ್ಲ ನೀ ನನ್ನ ಬಗಲು ಬಚ್ಚನ ಛೋಟಾ ಬಚ್ಚೆ ನೀ ಬರೇ ರುಂಡ ಕಡ್ಕೊತ ಮುಂದೆ ಹೋಗುದು ಮಾಡ್ಯದಿ ಮುಂದೆ ಹೋದ್ರೂ ಹಿಂದ ಉತ್ಪನ್ನ ಆಗ್ಲಾರ್ದಂಗ ರಕ್ತ ಸಹಿತ ಬಿಟ್ಟಿಲ್ಲ ರಕ್ತ ಎಲ್ಲ ನುಂಗ್ಲಾಕತ್ತಳ ಯಾರು ವೀರಭದ್ರನ ಅಕ್ಕ ಚೌಡೇಶ್ವರಿ ಎಲ್ಲಾದ್ರೂ ಹೆಣ್ಣು ಸಾತ್ ಕೊಟ್ಟೈತೆ ಬಾಳ ದೂರ ಬ್ಯಾಡಿ ಇನ್ನ ಇಲ್ಲೇ 14-15 ಮಾಸಾಳಕ್ ಅದಾವ್ರಿ ಚೌಡೇಶ್ವರಿ ಜಾತ್ರೆಗಿನ ಇರ್ತಾವ ಅಂದ್ರ ಸಂಕ್ರಮಣಕ್ಕೆ ಇಟ್ಟಾರ ಅಲ್ಲಿ ಆದ್ರೂ ಸದ್ದ ತಮ್ಮ ಚಂಡ ಚೌಡೇಶ್ವರಿ ದಂಡ ಬನಶಂಕರಿ ಆಕಿ ಪರುಕಾಳ ಐತೆ ಅಲ್ಲಿ ಇನ್ನಾದ್ರೂ ಕೊಂಡಾಡ್ತಾವ ಈ ಇಂಡಿ ದಾಟಿ ಈ ಕಡೆ ಏರಿಯಾಕ ಬಂದ್ರ ತಮ್ಮ ಈ ಕಡೆ ದೊಡ್ಡ ದೊಡ್ಡ ದೇವ್ರ ಪವಾಡಗಳು ಅದಾವ ಈ ಕಡೆ ದೊಡ್ಡ ಪವಾಡಗಳು ಆ ಕಡೆ ಇಲ್ಲ ಮಾತ್ರ ಇಲ್ಲ ಯಾಕ ಇದು ಇಲ್ಲಿ ನ್ಯಾಯ ನೀತಿ ಧರ್ಮ ನಡ್ಕೋತ ಬಂದೈತಿ ಅನಂಟ್ಲೆ ಸಾಧು ಸತ್ಪುರುಷರ ನೆಲದಂತ ಊರೈತಿ ಅನಂಟ್ಲೆ ಅಂತ ಜಾಗನ್ಯಾಗ ನಾವು ಬಂದ್ ಇವತ್ತು ಪವಿತ್ರ ಆಗ್ಬೇಕಾಗಿ ಅದಕ್ಕ ಇರ್ಲಿ ಅದಕ್ಕೆ ಕವಿಗಳು ಕೇಳತ್ಯಾರ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಕೂಸಾಗಿ ಬಿದ್ದಿದ್ರಿ ಎಲ್ಲಿ ಅನಸೂಯನ ಮನ್ಯಾಗ ಅವ್ರ ಕೂಸಾಗಿ ಬಿದ್ದಾಗ 8 ದಿವಸ ಇದ್ರ ಅಕ್ಕಿ ಮನ್ಯಾಗ ಅವ್ರು ಏನ 3 ದಿವಸ ಇದ್ರು 3 ತಿಂಗಳಿದ್ರು 3 ತಾಸಿದ್ರು 3 ನಿಮಿಷ ಇದ್ರು 3 ಗಳಿಗಿದ್ರು 8 ದಿವಸ ಇದ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತೊಂದು ಮಾತು ಕೇಳ್ಯಾರ ಮತ್ತೇನಂತ್ರಿ ಇಲ್ಲಿಗೆ ಯಾಕ ಬಂದೆವು ಮೂಳ ನಿನ್ನ ಕರ್ಕೊಂಡು ಬಂತು ಕಾಳ ಸುಳ್ಳ ದುಡ್ಕೊಂಡಿರೋಗ ಮಾಡಿ ನಿನ್ನ ಮಾರಿಗೆ ಬಡದೇವ ಮೋಳ ಹೊತ್ತಿಗೆ ಪದ ಮಾಡಿ ಪತ್ತೆ ಗರ್ಭ ಹೇಳಾರು ಬೆಳಕ ಬೆದ್ದಂಗ ಚಂದ್ರಮ ಜ್ಯೋತಿ